ನಮಸ್ತೆ ಫ್ರೆಂಡ್ಸ್, ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಮನೆಯಲ್ಲಿ ಸ್ವಲ್ಪ ಹಾಲಿದ್ರೆ ಇವತ್ತೇ ಇದನ್ನು ಟ್ರೈ ಮಾಡಿ. ತುಂಬ ಸೂಪರ್ ಆಗಿ ಬರುವಂಥ ಒಂದು ರೆಸಿಪಿ, ಎಲ್ರಿಗೂ ಮಾಡ್ಬೋದು. ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿ ಮಾಡುವಂಥ ಒಂದು ರೆಸಿಪಿ ಸೂಪರ್ ಆಗಿ ಬರುತ್ತೆ, ಮಿಸ್ ಮಾಡಬೇಡಿ. ನೋಡಿ, ಇದಕ್ಕೋಸ್ಕರ ಮೊದಲೇನು ಮಾಡಬೇಕಂದ್ರೆ, ನಾನು ಸ್ವಲ್ಪ ಬಾಳೆ ಎಲೆ ತಗೊಂಡಿದ್ದೀನಿ. ಇಲ್ಲಿ ನಾನು ಬಾಳೆ ಎಲೆ ಉಪಯೋಗಿಸ್ಕೊಂಡು ಒಂದು ಕೋನ್ ಮಾಡ್ತೀನಿ ಮೊದಲು. ಇದು ಆಪ್ಷನಲ್, ನಿಮಗೆ ಬಾಳೆ ಎಲೆಯಲ್ಲೇ ಬೇಕಿದ್ರೆ ಈ ರೀತಿ ಮಾಡ್ಬೋದು, ಇಲ್ಲ ಅಂದರೆ ನಾರ್ಮಲ್ ಬೇರೆ ಮೆಥಡ್ ಕೂಡ ಉಪಯೋಗಿಸ್ಬೋದು, ತೊಂದರೆ ಏನಿಲ್ಲ. ಬಾಳೆ ಎಲೆ ಇದ್ರೆ ನೋಡಿ ಸಿಂಪಲ್ ಆಗಿ ನಮಗೆ ರೆಡಿ ಮಾಡ್ಬೋದು. ಅದು ಯಾವ ರೀತಿ ಅಂತ ಮೊದಲು ತೋರಿಸ್ತೀನಿ. ಮೊದಲು ನೋಡಿ, ಈ ರೀತಿ ಬಾಳೆ ಎಲೆಯನ್ನು ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಬಾಡಿಸ್ಕೊಳ್ಳಿ, ಇಲ್ಲಾಂದರೆ ಅದು ಫೋಲ್ಡ್ ಮಾಡುವಾಗೆಲ್ಲ ಹರಿಬಹುದು. ಆಮೇಲೆ ನೋಡಿ, ಒಂದು ಬದಿಯಿಂದ ಸ್ವಲ್ಪ ಸೈಡ್ ಕಟ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ ಹೊರಗಡೆಗೆ, ನೋಡಿ ಈ ರೀತಿ ಫೋಲ್ಡ್ ಮಾಡೋದು. ಆಮೇಲೆ ಜಸ್ಟ್ ನೋಡಿ, ನಾನು ಹೇಳಿರುವ ಇದೇ ಮೆಥಡಲ್ಲಿ ಫಾಲೋ ಮಾಡಿಕೊಂಡು ಬನ್ನಿ. ನೋಡಿ, ಇಲ್ಲಿ ಒಂದೇ ಲೈನಲ್ಲಿ ಬರಬೇಕಿದು. ಜಸ್ಟ್ ಇಲ್ಲಿ ಉಳಿದಿರುತ್ತಲ್ವಾ, ಆ ಎಲೆಯನ್ನು ಜಸ್ಟ್ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ವ, ಅದನ್ನು ಒಳಗಡೆ ಈ ರೀತಿ ಬಗ್ಗಿಸ್ಬಿಟ್ರೆ ಆಯಿತು. ತುಂಬ ಸೂಪರ್ ಆಗಿರುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ಕೋನ್ ರೆಡಿ ಆಯಿತು. ನೋಡಿ, ಈ ರೀತಿ ಎಲ್ಲ ಕೂಡ ನಿಮಗೆ ರೆಡಿ ಮಾಡ್ಬೋದು. ಸೂಪರ್ ಆಗಿರುತ್ತೆ ನೋಡಿ, ನೋಡೋದಕ್ಕೊಳ್ಳೆ ಕ್ಯೂಟ್ ಆಗಿರುತ್ತೆ. ಇದಕ್ಕೆ ಬೇಕಿದ್ರೆ ನಿಮ್ಗೆ ಏನಾದರೂ ಸ್ಟಿಕ್ ಏನಾದರೂ ಅಂಟಿಸ್ಬೋದು, ಅಂದರೆ ಹೇಳ್ಬೋದು, ಅಂದರೆ ಇಲ್ಲಾಂದರೆ ಅದೇ ರೀತಿ ಉಪಯೋಗಿಸ್ಬೋದು. ನೋಡಿ ಎಷ್ಟೊಂದು ಕ್ಯೂಟ್ ಆಗಿದೆ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಬೋದು ನಮಗೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಗೋಧಿ ಹಿಟ್ಟು. 2 ಟೇಬಲ್ ಸ್ಪೂನ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇರೋದು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಹಾಲು ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ಒಂದು ಗೋಧಿ ಹಿಟ್ಟಿನ ಮಿಕ್ಸ್ ರೆಡಿ ಮಾಡಬೇಕು ನಮಗಿಲ್ಲಿ. ಆ ರೀತಿ ನೋಡಿ, ಗಂಟಿಲ್ಲದೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ಇಷ್ಟೇ ಹಾಲು ಅಂತ ಲೆಕ್ಕ ಏನಿಲ್ಲ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡಿ ಇಡಬೇಕು. ನೆಕ್ಸ್ಟ್ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ಅರ್ಧ ಲೀಟರ್ ಹಾಲು ತಗೊಂಡಿರೋದು ನಾನು. ಅರ್ಧ ಲೀಟರ್ ಹಾಲಿಗೆ 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಕರೆಕ್ಟಾಗಿ ಬರುತ್ತೆ. ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ, ಅರ್ಧ ಲೀಟರ್ ಹಾಲು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಕೈ ಆಡಿಸ್ತಾನೇ ಇರಿ, ಸೈಡಲ್ಲಿರೋದನ್ನೆಲ್ಲ ತೆಗೆದ್ಬಿಟ್ಟು ನೋಡಿ ಈ ರೀತಿ ಮಾಡ್ತಾನೆ ಬರಬೇಕು. ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಗೋಧಿ ಹಿಟ್ಟಿನ ಮಿಕ್ಸ್ ಇದೆಯಲ್ವ, ಅದನ್ನು ಹಾಕಬೇಕು. ಈ ಗೋಧಿ ಹಿಟ್ಟಿನ ಮಿಕ್ಸ್ ಹಾಕುವಾಗ ಸ್ಟವ್ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಇನ್ನು ಇದನ್ನು ಕೈ ಆಡಿಸ್ತಾ ಬರಬೇಕು, ಇಲ್ಲಾಂದರೆ ಗಂಟು ಕಟ್ಕೊಳ್ಳುತ್ತೆ. ಆದ ಕಾರಣ ಇನ್ನು ಗೋಧಿ ಹಿಟ್ಟು ಈ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ದಪ್ಪ ಆಗಿಬಿಡುತ್ತೆ, ಆ ರೀತಿ ಬರಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ, ಈ ರೀತಿ ಬಂದಿದೆ. ಇನ್ನು ಇದಕ್ಕೆ ಸಕ್ಕರೆ ಸೇರಿಸಬೇಕು. ಸಕ್ಕರೆ ನಿಮ್ಮ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲೊಂದು 1/4 ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು, ಅದು ನೀವು ಟೇಸ್ಟ್ ನೋಡಿಕೊಂಡು ಸೇರಿಸಿದರೆ ಸಾಕು. ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ವೆನಿಲಾ ಎಸೆನ್ಸ್ ಬೇಕಿದ್ರೂ ಹಾಕ್ಬೋದು. ನಾನಿಲ್ಲಿ ಏಲಕ್ಕಿ ಹುಡಿ ಹಾಕ್ಕೊಂಡಿರೋದು. ಎಲ್ಲ ಹಾಕ್ಬಿಟ್ಟು ನೋಡಿ ಇದೇ ರೀತಿ ಕೈ ಆಡಿಸ್ತಾ ಬರಬೇಕು. ಆ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ಸಿಗಬೇಕು ನಮಗೆ. ಸೈಡೆಲ್ಲ ಇರೋದನ್ನು ಈ ರೀತಿ ಹಾಕ್ಬಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇನ್ನು ಸ್ವಲ್ಪ ಅರಶಿನ ಹುಡಿ ಹಾಕ್ತೀನಿ. ಇದು ಆಪ್ಷನಲ್, ಅಂದರೆ ಸ್ವಲ್ಪ ಲೈಟ್ ಹಳದಿ ಕಲರ್ ಬರೋದಕ್ಕೋಸ್ಕರ ಹಾಕ್ತಾ ಇರೋದು. ಅಥವಾ ಕೇಸರಿ ಬೇಕಿದ್ರೆ ಕೇಸರಿನೂ ಹಾಕ್ಬೋದು. ನೋಡಿ, ಲೈಟಾಗಿ, ಜಾಸ್ತಿ ಹಾಕಬಾರ್ದು, ಜಸ್ಟ್ ಒಂದು ಕಲರು ಲೈಟ್ ಬಿಳಿ ಇರೋದಕ್ಕಿಂತ ಸ್ವಲ್ಪ ಚೇಂಜ್ ಬರೋದಕ್ಕೋಸ್ಕರ. ನೋಡಿ, ಈ ರೀತಿ. ನೋಡಿ, ಇವಾಗ ಇದು ಕುದಿ ಬಂದು ಎಲ್ಲ ರೆಡಿ ಆಗಿದೆ, ಸೂಪರ್ ಆಗಿದೆ. ಇದರ ಟೇಸ್ಟ್ ನೋಡುವಾಗ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನು ಇದು ಫುಲ್ಲಾಗಿ ಆರಬೇಕು. ಇವಾಗ ಒಳ್ಳೆ ಬಿಸಿ ಬಿಸಿ ಇರುತ್ತದೆ. ಆರುವಾಗಲೂ ಇದೇ ರೀತಿ ಕೈ ಆಡಿಸ್ತಾನೇ ಇರಿ, ಅವಾಗಷ್ಟು ಗಂಟು ಕಟ್ಕೊಳ್ಳಲ್ಲ. ನೋಡಿ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇವಾಗ ಫುಲ್ಲಾಗಿ ಆರಿದೆ. ಇವಾಗ ನೋಡಿ, ಇನ್ನೂ ಕೂಡ ಸ್ವಲ್ಪ ದಪ್ಪ ಬಂದಿದೆ. ಇವಾಗ ಇದು ಕರೆಕ್ಟ್ ಆಗಿರುವಂಥ ಇದರ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಬರಬೇಕು. ಇನ್ನೇನು ಮಾಡಬೇಕಂದ್ರೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ರುಬ್ಕೊಳ್ಳಿ, ಅವುಗಳೇ ಫ್ಲಫಿ ಆಗಿ ಬರುತ್ತೆ. ನೋಡಿ, ಇದನ್ನು ರುಬ್ಬಿ ತಂದಿದ್ದೀನಿ, ಇಲ್ಲಿ ರೆಡಿ ಆಗಿದೆ. ಇನ್ನು ನಾವು ರೆಡಿ ಮಾಡಿಟ್ಟಿರುವಂಥ ಈ ಕೋನ್ ಇದೆಯಲ್ಲ, ಅದರೊಳಗಡೆ ತುಂಬಿಸ್ಬಿಟ್ರೆ ನಮಗೆ ಸೂಪರ್ ಆಗಿರುವಂಥ ಒಂದು ಟೇಸ್ಟಿ ಆಗಿರುವಂಥ ಒಂದು ಗೋಧಿ ಹಿಟ್ಟಿನ ಕುಲ್ಫಿ ರೆಡಿ ಆಗುತ್ತೆ. ನೋಡಿ,
ಈ ರೀತಿ ಇರುತ್ತೆ. ಇನ್ನು ಇದ್ರೊಳಗಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ತುಂಬಿಸ್ಕೊಳ್ಳಿ ಈ ರೀತಿ. ನೋಡಿ ಈ ರೀತಿ ತುಂಬಿಸ್ಬಿಟ್ಟು ಎಲ್ಲದರಲ್ಲೂ ಅದೇ ರೀತಿ ತುಂಬಿಸ್ಬಿಟ್ಟು ಇದನ್ನು ಫ್ರೀಝರಲ್ಲಿ ಸೆಟ್ ಮಾಡ್ಕೊಳ್ಳಿ. ಓವರ್ನೈಟ್ ರಾತ್ರಿ ಇಡೀ ಇಟ್ಕೊಳ್ಳಿ, ಇಲ್ಲಾಂದರೆ ಮಿನಿಮಮ್ ಒಂದು 8 ಗಂಟೆ ಹೊತ್ತಾದರೂ ಸೆಟ್ ಮಾಡ್ಕೊಳ್ಳಿ. ಅವಾಗ ಒಳ್ಳೆ ಸೆಟ್ಟಾಗಿ ಸಿಗುತ್ತೆ ನಮಗೆ. ಇಲ್ಲಿ ನೀವು ಬಾಳೆ ಎಲೆ ಮಾತ್ರ ಅಲ್ಲ, ನಿಮಗೆ ಯಾವುದ್ರಲ್ಲಿ ಗ್ಲಾಸಲ್ಲಿ ಬೇಕಿದ್ರೆ ಗ್ಲಾಸಲ್ಲೂ ಮಾಡ್ಬೋದು, ಯಾವುದು ತೊಂದರೆ ಏನಿಲ್ಲ. ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಬೆಳಿಗ್ಗಾಗಿದೆ, ಎಲ್ಲ ಕೂಡ ತೆಗ್ದಿದ್ದೀನಿ, ಸೆಟ್ಟಾಗಿ ಬಂದಿದೆ. ನೋಡಿ ನಾನು ಇಷ್ಟು ಮಾಡಿದ್ದೀನಿ ಎಲ್ಲದರಲ್ಲಿ. ಆಮೇಲೆ ಉಳಿದಿರೋದನ್ನು ನೋಡಿ ಈ ಐಸ್ ಕ್ಯಾಂಡಿ ಸ್ಟ್ಯಾಂಡಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಕೂಡ ತೆಗೆದ್ಬಿಟ್ರೆ ಸೂಪರ್ ಆಗಿರುವಂಥ ಒಂದು ಕುಲ್ಫಿ ರೆಡಿ ಆಗುತ್ತೆ. ಸಿಂಪಲಾಗಿ ಮಿಲ್ಕ್ ಮೇಡ್ ಬೇಡ, ಕ್ರೀಮ್ ಬೇಡ, ಏನು ಬೇಡ, ಮನೆಯಲ್ಲಿ ಸ್ವಲ್ಪ ಹಾಲು, ಗೋಧಿ ಹಿಟ್ಟು, ಸಕ್ಕರೆ ಇದ್ದರೆ ಸಾಕು. ಆರಾಮವಾಗಿ ನಮಗೆ ಕುಲ್ಫಿ ಮಾಡಿ ತಿನ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಅಂದರೆ ನಾವು ಗೋಧಿ ಹಿಟ್ಟೆಲ್ಲ ಹಾಕುವಾಗ ಒಳ್ಳೆ ಕ್ರೀಮ್ ಥರ ಬಂದಿದೆ ಅಲ್ವಾ, ನೋಡಿದ್ರೆ. ಆಮೇಲೆ ಇದಕ್ಕೆ ಸ್ಟಿಕ್ ಹಾಕ್ಬಿಟ್ಟು ಸೆಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ ಬಂದರೆ ಕರೆಕ್ಟ್ ಇದು ನಮ್ಮ ಕುಲ್ಫಿ ಶೇಪಲ್ಲೇ ಬರುತ್ತೆ. ಈ ರೀತಿ ಬಾಳೆ ಎಲೆಯಲ್ಲಿ ಈ ರೀತಿ ಮಾಡಿಬಿಟ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಆ ಬಾಳೆ ಎಲೆಯ ಫ್ಲೇವರ್ ಕೂಡ ಸಿಗುತ್ತೆ ನಮಗೆ. ನೋಡಿ ವಾವ್, ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೆಟ್ ಮಾಡಿಕೊಂಡು ಸಿಂಪಲಾಗಿ ಎಲ್ರಿಗೂ ಇದನ್ನು ಟ್ರೈ ಮಾಡ್ಬೋದು, ಟೇಸ್ಟು ಮಾಡ್ಬೋದು. ಖಂಡಿತ ಅಷ್ಟು ಸಖತ್ತಾಗಿ ಬಂದಿದೆ. ನೀವು ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೆರೈಟಿ ಟೇಸ್ಟಿ ರೆಸಿಪೀಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.